ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಇದೇ ವೇಳೆ ಅಭಿಮಾನಿಯೊಬ್ಬ ಸ್ಪೆಷಲ್ ಆಗಿ ರಮ್ಯಾಗೆ ವಿಶ್ ಮಾಡಿದ್ದಾನೆ. ಯಾವ ರೀತಿ ವಿಶ್ ಇದೆ ನೀವೇ ನೋಡಿ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮೋಹಕ ತಾರೆ ರಮ್ಯಾ. ಹಸೆಮಣೆ ಏರಲು ಸಜ್ಜಾದ್ರ ಸ್ಯಾಂಡಲ್ವುಡ್ ಕ್ವೀನ್. ಸ್ಯಾಂಡಲ್ವುಡ್ ಸುಂದ್ರಿಗೆ ಪ್ರಪೋಸ್ ಮಾಡಿದ್ಯಾರು? ಚಂದನವನದ ಚಂದುಳ್ಳಿ ಚೆಲುವೆ ಮೋಹಕ ತಾರೆ ಪಡ್ಡೆ ಹುಡುಗರ ಪಾಲಿನ ಹಾಟ್ ಫೇವರೇಟ್ ನಟಿ ರಮ್ಯಾ. ಗಂಧದ ಗುಡಿಗೆ ಎಷ್ಟೇ ಗ್ಲಾಮರ್ ಬ್ಯೂಟಿಗಳು ಬಂದರೂ ಕೂಡ ಸ್ಯಾಂಡಲ್ವುಡ್ ಪದ್ಮಾವತಿಗಿರುವ ಬೇಡಿಕೆ ಇವತ್ತಿಗೂ ಕಡಿಮೆ ಆಗಿಲ್ಲ. ಇವತ್ತು 42ನೇ ವಸಂತಕ್ಕೆ ಕಾಲಿಟ್ಟ ರಮ್ಯಾಗೆ ಹುಡುಗನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಕೋರಿ ಐ ಲವ್ ಯು ದಿವು ಅಂತ ಪೋಸ್ಟ್ ಹಾಕಿದ್ದು ಸಖತ್ ವೈರಲ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್ ಶೀಘ್ರದಲ್ಲೇ ಹಸೆಮಣೆ ಏರೋ ಮುನ್ಸೂಚನೆ ಕೊಟ್ರ ಅನ್ನೋ ಡೌಟ್ ಶುರುವಾಗಿದೆ. ಮದುವೆಯಿಂದಾಗ್ಲಿಲ್ಲ ಜಾಣತನದ ಉತ್ತರ ಕೊಟ್ಟು ಜಾರಿಕೊಳ್ತಾ ಇದ್ದ ಸ್ಯಾಂಡಲ್ವುಡ್ ಸುಂದ್ರಿಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಪ್ರಪೋಸ್ ಮಾಡಿದ್ಯಾರು ಅನ್ನೋದು ರಮ್ಯಾ ಅವರೇ ಹೇಳಬೇಕಾಗಿದೆ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಇದೇ ವೇಳೆ ಅಭಿಮಾನಿಯೊಬ್ಬ ಸ್ಪೆಷಲ್ ಆಗಿ ರಮ್ಯಾಗೆ ವಿಶ್ ಮಾಡಿದ್ದಾನೆ. ಯಾವ ರೀತಿ ವಿಶ್ ಇದೆ ನೀವೇ ನೋಡಿ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮೋಹಕ ತಾರೆ ರಮ್ಯಾ. ಹಸೆಮಣೆ ಏರಲು ಸಜ್ಜಾದ್ರ ಸ್ಯಾಂಡಲ್ವುಡ್ ಕ್ವೀನ್. ಸ್ಯಾಂಡಲ್ವುಡ್ ಸುಂದ್ರಿಗೆ ಪ್ರಪೋಸ್ ಮಾಡಿದ್ಯಾರು? ಚಂದನವನದ ಚಂದುಳ್ಳಿ ಚೆಲುವೆ ಮೋಹಕ ತಾರೆ ಪಡ್ಡೆ ಹುಡುಗರ ಪಾಲಿನ ಹಾಟ್ ಫೇವರೇಟ್ ನಟಿ ರಮ್ಯಾ. ಗಂಧದ ಗುಡಿಗೆ ಎಷ್ಟೇ ಗ್ಲಾಮರ್ ಬ್ಯೂಟಿಗಳು ಬಂದರೂ ಕೂಡ ಸ್ಯಾಂಡಲ್ವುಡ್ ಪದ್ಮಾವತಿಗಿರುವ ಬೇಡಿಕೆ ಇವತ್ತಿಗೂ ಕಡಿಮೆ ಆಗಿಲ್ಲ. ಇವತ್ತು 42ನೇ ವಸಂತಕ್ಕೆ ಕಾಲಿಟ್ಟ ರಮ್ಯಾಗೆ ಹುಡುಗನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಕೋರಿ ಐ ಲವ್ ಯು ದಿವು ಅಂತ ಪೋಸ್ಟ್ ಹಾಕಿದ್ದು ಸಖತ್ ವೈರಲ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್ ಶೀಘ್ರದಲ್ಲೇ ಹಸೆಮಣೆ ಏರೋ ಮುನ್ಸೂಚನೆ ಕೊಟ್ರ ಅನ್ನೋ ಡೌಟ್ ಶುರುವಾಗಿದೆ. ಮದುವೆಯಿಂದಾಗ್ಲಿಲ್ಲ ಜಾಣತನದ ಉತ್ತರ ಕೊಟ್ಟು ಜಾರಿಕೊಳ್ತಾ ಇದ್ದ ಸ್ಯಾಂಡಲ್ವುಡ್ ಸುಂದ್ರಿಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಪ್ರಪೋಸ್ ಮಾಡಿದ್ಯಾರು ಅನ್ನೋದು ರಮ್ಯಾ ಅವರೇ ಹೇಳಬೇಕಾಗಿದೆ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಇದೇ ವೇಳೆ ಅಭಿಮಾನಿಯೊಬ್ಬ ಸ್ಪೆಷಲ್ ಆಗಿ ರಮ್ಯಾಗೆ ವಿಶ್ ಮಾಡಿದ್ದಾನೆ. ಯಾವ ರೀತಿ ವಿಶ್ ಇದೆ ನೀವೇ ನೋಡಿ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮೋಹಕ ತಾರೆ ರಮ್ಯಾ. ಹಸೆಮಣೆ ಏರಲು ಸಜ್ಜಾದ್ರ ಸ್ಯಾಂಡಲ್ವುಡ್ ಕ್ವೀನ್. ಸ್ಯಾಂಡಲ್ವುಡ್ ಸುಂದ್ರಿಗೆ ಪ್ರಪೋಸ್ ಮಾಡಿದ್ಯಾರು? ಚಂದನವನದ ಚಂದುಳ್ಳಿ ಚೆಲುವೆ ಮೋಹಕ ತಾರೆ ಪಡ್ಡೆ ಹುಡುಗರ ಪಾಲಿನ ಹಾಟ್ ಫೇವರೇಟ್ ನಟಿ ರಮ್ಯಾ. ಗಂಧದ ಗುಡಿಗೆ ಎಷ್ಟೇ ಗ್ಲಾಮರ್ ಬ್ಯೂಟಿಗಳು ಬಂದರೂ ಕೂಡ ಸ್ಯಾಂಡಲ್ವುಡ್ ಪದ್ಮಾವತಿಗಿರುವ ಬೇಡಿಕೆ ಇವತ್ತಿಗೂ ಕಡಿಮೆ ಆಗಿಲ್ಲ. ಇವತ್ತು 42ನೇ ವಸಂತಕ್ಕೆ ಕಾಲಿಟ್ಟ ರಮ್ಯಾಗೆ ಹುಡುಗನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಕೋರಿ ಐ ಲವ್ ಯು ದಿವು ಅಂತ ಪೋಸ್ಟ್ ಹಾಕಿದ್ದು ಸಖತ್ ವೈರಲ್ ಆಗ್ತಾ ಇದೆ.
ಸ್ಯಾಂಡಲ್ವುಡ್ ಕ್ವೀನ್ ಶೀಘ್ರದಲ್ಲೇ ಹಸೆಮಣೆ ಏರುವ ಮುನ್ಸೂಚನೆ ಕೊಟ್ರ ಅನ್ನೋ ಡೌಟ್ ಶುರುವಾಗಿದೆ. ಮದುವೆಯಿಂದಾಗ್ಲಿಲ್ಲ ಜಾಣತನದ ಉತ್ತರ ಕೊಟ್ಟು ಜಾರಿಕೊಳ್ತಾ ಇದ್ದ ಸ್ಯಾಂಡಲ್ವುಡ್ ಸುಂದ್ರಿಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಪ್ರಪೋಸ್ ಮಾಡಿದ್ಯಾರು ಅನ್ನೋದು ರಮ್ಯಾ ಅವರೇ ಹೇಳಬೇಕಾಗಿದೆ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಇದೇ ವೇಳೆ ಅಭಿಮಾನಿಯೊಬ್ಬ ಸ್ಪೆಷಲ್ ಆಗಿ ರಮ್ಯಾಗೆ ವಿಶ್ ಮಾಡಿದ್ದಾನೆ. ಯಾವ ರೀತಿ ವಿಶ್ ಇದೆ ನೀವೇ ನೋಡಿ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮೋಹಕ ತಾರೆ ರಮ್ಯಾ. ಹಸೆಮಣೆ ಏರಲು ಸಜ್ಜಾದ್ರ ಸ್ಯಾಂಡಲ್ವುಡ್ ಕ್ವೀನ್. ಸ್ಯಾಂಡಲ್ವುಡ್ ಸುಂದ್ರಿಗೆ ಪ್ರಪೋಸ್ ಮಾಡಿದ್ಯಾರು? ಚಂದನವನದ ಚಂದುಳ್ಳಿ ಚೆಲುವೆ, ಮೋಹಕ ತಾರೆ, ಪಡ್ಡೆ ಹುಡುಗರ ಪಾಲಿನ ಹಾಟ್ ಫೇವರೇಟ್ ನಟಿ ರಮ್ಯಾ. ಗಂಧದ ಗುಡಿಗೆ ಎಷ್ಟೇ ಗ್ಲಾಮರ್ ಬ್ಯೂಟಿಗಳು ಬಂದರೂ ಕೂಡ ಸ್ಯಾಂಡಲ್ವುಡ್ ಪದ್ಮಾವತಿಗಿರುವ ಬೇಡಿಕೆ ಇವತ್ತಿಗೂ ಕಡಿಮೆ ಆಗಿಲ್ಲ. ಇವತ್ತು 42ನೇ ವಸಂತಕ್ಕೆ ಕಾಲಿಟ್ಟ ರಮ್ಯಾಗೆ ಹುಡುಗನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಕೋರಿ ಐ ಲವ್ ಯು ದಿವು ಅಂತ ಪೋಸ್ಟ್ ಹಾಕಿದ್ದು ಸಖತ್ ವೈರಲ್ ಆಗ್ತಾ ಇದೆ. ಸ್ಯಾಂಡಲ್ವುಡ್ ಕ್ವೀನ್ ಶೀಘ್ರದಲ್ಲೇ ಹಸೆಮಣೆ ಏರುವ ಮುನ್ಸೂಚನೆ ಕೊಟ್ರ ಅನ್ನೋ ಡೌಟ್ ಶುರುವಾಗಿದೆ. ಮದುವೆಯಿಂದಾಗ್ಲಿಲ್ಲ ಜಾಣತನದ ಉತ್ತರ ಕೊಟ್ಟು ಜಾರಿಕೊಳ್ತಾ ಇದ್ದ ಸ್ಯಾಂಡಲ್ವುಡ್ ಸುಂದ್ರಿಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಪ್ರಪೋಸ್ ಮಾಡಿದ್ಯಾರು ಅನ್ನೋದು ರಮ್ಯಾ ಅವರೇ ಹೇಳಬೇಕಾಗಿದೆ. ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.